ಸೊ ಸಿನಿಮಾದ ಉಳಿದ ನಟರ ಬಗ್ಗೆ ಒಂದು ಚೂರು ಇನ್ಫಾರ್ಮೇಶನ್ ಆಚೆ ಹಾಕ್ತಿಲ್ಲ ನೀವು? ಇಲ್ಲ ಖಂಡಿತ ನೋಡಿ, ಸಾಧು ಕೋಕಿಲ ಅವರಿದ್ದಾರೆ, ನಿಮ್ಗೆಲ್ಲ ನೋಡ್ಬಿಟ್ಟಿದ್ರೆ ಆಲ್ರೆಡಿ. ರವಿಶಂಕರ್ ಅವರು ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ರು. ಇಡೀ ಫನ್ ಪಾರ್ಟೇ ರವಿಶಂಕರ್ ಅವರು ಒಂಥರ ತುಂಬಾ ಸೀರಿಯಸ್ ಆಗಿರ್ತಾರೆ, ಬಟ್ ನೀವು ಮಜಾ ತಗೊಂತಾ ಇರ್ತೀರ ಅವ್ರನ್ನ. ಅಚ್ಯುತ್ ಅವ್ರು ಮಾಡಿದ್ದಾರೆ. ತುಂಬಾ ಜನ ಕಲಾವಿದರಿದ್ದಾರೆ. ನಾನು ಒಬ್ರ ಹೆಸರು ಹೇಳಿ ಒಬ್ರು ಬಿಡೋದಕ್ಕೆ ಕಷ್ಟ, ಅದಕ್ಕೋಸ್ಕರ. ಬಟ್ ಯಾರಾದ್ರೂ ಒಂದು ಸ್ಪೆಷಲ್ ಎಂಟ್ರಿ, ಸರ್ಪ್ರೈಸ್ ಎಂಟ್ರಿ ಇರುತ್ತಾ UI ಅಲ್ಲಿ? ಇಲ್ಲ ಅಂತ ಮಾತ್ರ ಹೇಳಬೇಡಿ, ನಿಮ್ಮೆಲ್ಲ ಸಿನಿಮಾಗಳಲ್ಲೂ ಒಂದು. ಇಲ್ಲಪ್ಪ, ನಾನು ಆ ಥರ ನನಗೆ ಆ ಥರ ಏನೋ ನನ್ನ ಬೇಸಿಕಲಿ ಅದಲ್ಲ. ಯಾವುದೋ ಒಂದು ಸರ್ಪ್ರೈಸ್ ಆಗಿ ಒಂದು ಕೊಟ್ಟು ಅದನ್ನ ನನಗೆ ಐಡಿಯಾ ಬರಲ್ಲ. ಸರ್ಪ್ರೈಸಿಗೆ ಒಂದು ಸೀನ್ ಮಾಡ್ತೀನಿ ಬೇಕಾರೆ, ಆ ಥರದ್ದೇನೋ ಮಾಡ್ತೀನಿ ಅಷ್ಟೇ ಹೊರತು ಆ ಥರ ಮ್ಯೂಸಿಕ್ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಇನ್ಕಮ್ ಅಫ್ಕೋರ್ಸ್. ಮ್ಯೂಸಿಕ್ನ ಶ್ರಮ, ಮ್ಯೂಸಿಕ್ಗೆ ಅಂತ ಮಾಡಿರೋ ನಿಮ್ಮ ಶ್ರಮ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಶ್ರಮ ಅಲ್ಲ, ಅಜನೀಶ್ ಅವರ ಶ್ರಮ. ಡೆಫಿನೆಟ್ಲಿ. ಅದಕ್ಕೆ ಮುಂಚೆ ಗುರುಕಿರಣ್ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ, ಸಬ್ಜೆಕ್ಟ್ ಎಲ್ಲ ಡಿಸ್ಕಸ್ ಮಾಡಿ. ಗುರುಕಿರಣ್ ಅವ್ರ ಜೊತೆ ಏನ್ ನಿಮ್ ಕಾನ್ವರ್ಸೇಷನ್ ಆಗ್ತಿತ್ತು? ನಾವು ಸಬ್ಜೆಕ್ಟ್ ಬಗ್ಗೆ ಈ ಹಿಂದೆ ನಿಮ್ಮ ಅವರ ಕಾಂಬಿನೇಷನ್ ಬ್ಲಾಕ್ ಬಸ್ಟರ್. ಹೌದೌದು. ನಾವೇನಂದ್ರೆ ನಾನು ಹೆಂಗೆ ಅಂದ್ರೆ ನಾನು ಸಬ್ಜೆಕ್ಟ್ ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ. ನನಗೆ ಕೆಲವು ಸತಿ ಎಷ್ಟೋ ಜನ ಸಿಕ್ಕಿ ನೀನು ಆಲ್ರೆಡಿ ನನಗೆ ಹೇಳಿದ್ಯೋ ಲಾಸ್ಟ್ ಬಂತು ಅಂತ. ನಾನು ಮರ್ತೋಗಿ ಹೇಳ್ದವ್ರಿಗೆ ಎರಡು ಹೇಳ್ತಾ ಇರ್ತೀನಿ, ದಯವಿಟ್ಟಪ್ಪ ಹೇಳಿದ್ಯಾ ಕಣ, ನಾನೇ ಹೇಳ ನಿನಗೆ ಕತೆ ಎಲ್ಲ ಅಂತ ಇರ್ತಾರೆ. ಆ ಥರ ಅಲ್ಲ, ಹಿಂಗೆ ಯಾವಾಗಾದ್ರೂ ಆಗಿದ್ಯಾ ನೀವು ಅರ್ಧ ಕತೆ ಹೇಳಿದ್ಮೇಲೆ ಇರು ನಾನು ಮುಂದುವರಿಸ್ತೀನಿ ಅಂತ? ಅದೇ ಆ ಥರ ಅದೇನೋ ನನಗೆ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ, ಎಲ್ಲರ ಹತ್ರ ಇನ್ಪುಟ್ಸ್ ತಗೊಂಡು, ಆ ಥರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ತೀನಿ, ನಮ್ಮ ಎಡಿಟರ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಈ ಸಿನಿಮಾದಲ್ಲಿ. ಅದಕ್ಕೆ ನಾನು ಹೇಳಿದ್ದೆ ಆ್ಯಕ್ಚುಲಿ, ಏನು ಹೇಳಿ, ಅವಾಗಲೇ ಎಲ್ಲೋ ಒಂದು ಕಡೆ ನನಗೊಂದು ಸಣ್ಣ ಇದಿರುತ್ತೆ, ಎಲ್ಲರಿಗೂ ಇದಾಗತ್ತೆ. ಇವಾಗ ಟೀಸರ್ ಬಿಟ್ಟಾಗ ಕರೆಕ್ಟ್ ನಾವು ಅಂದ್ಕೊಂಡಿದ್ದು ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.